ಮೀಸಲಾತಿ ವರ್ಗೀಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಶೇಕಡಾ 50% ಮೀಸಲಾತಿನಲ್ಲಿ ಹೇಗೆ ವರ್ಗೀಕರಣ ಮಾಡಬೇಕು ಅನ್ನೋ ವಿಚಾರದಲ್ಲಿ ಈಗಾಗಲೇ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಂದಾಕೃಷ್ಣ ಮಾದಿಗರವರು ಮತ್ತು ಅವ್ರ ಜೊತೆ 10 ಜನ ಹೋರಾಟಗಾರರು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. 22 ತಾರೀಕು ಅಧಿಕೃತವಾಗಿ ಒಳಮೀಸಲಾತಿ ವರ್ಗೀಕರಣವನ್ನ ಶೇಕಡಾ 50% ನಲ್ಲಿ ನಾವು ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದ್ರ ಭಾಗವಾಗಿ ಇವತ್ತು ಈಶ್ವರ್ ಖಂಡ್ರೆ ಅವರು, ದಿನೇಶ್ ಗುಂಡೂರಾವ್ ಅವರು, ಜಾರಕಿಹೊಳಿ ಅವರು ಮತ್ತು ಕೆ.ಎಚ್. ಮುನಿಯಪ್ಪನವರು 4 ಜನ ಬಂದು ವೇದಿಕೆಯಲ್ಲಿ ಹೋರಾಟಗಾರರು ಮತ್ತೆ ಸ್ವಾಮೀಜಿಗಳ ಜೊತೆ ಮತ್ತೆ ಸಮಾಜಕ್ಕೆ ಮುಖ್ಯವಾಗಿ ಮಾತಾಡಿದ್ದಾರೆ. ಆದ್ರೆ ನಾವು ಒಂದನ್ನು ಕೇಳ್ತಾ ಇದೀವಿ, ಒಂದು ವೇಳೆ ಮತ್ತೇನಾದ್ರೂ ಕೂಡ ಕೋರ್ಟ್ಗೆ ಹೋಗ್ತಕ್ಕಂಥ ಸಂದರ್ಭವನ್ನ ಸರ್ಕಾರ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದ್ರೆ ನಾವು ನೇರವಾಗಿ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ, ಉಪಚುನಾವಣೆಗಳಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ನಿರ್ಲಕ್ಷ್ಯ ಮಾಡಲಿಕ್ಕೆ ಅಭಿಯಾನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆದ್ರೂ ಕೂಡ ಮುಖ್ಯಮಂತ್ರಿಗಳ ಮಾತಿನ ಮೇಲೆ ಒಂದು ಭರವಸೆ ಇಟ್ಕೊಂಡಿದ್ದೀವಿ. ಸ್ವಾಮೀಜಿ ಅವರು ಭರವಸೆ ಕೊಟ್ಟಿದ್ದಾರೆ. ಸ್ವಾಮೀಜಿ ಅವರು ಭರವಸೆ ಕೊಟ್ಟಾರೆ ಅಂದ್ರೆ ಇಡೀ ಸೊಸೈಟಿಗೆ ಭರವಸೆ ಕೊಟ್ಟಾರೆ. ನಾಯಕರ ಮುಖ್ಯಮಂತ್ರಿ ತಿಳ್ಕೊಂಡ್ರೆ ಅದನ್ನ ಈಡೇರಿಸಬೇಕಂತ ಮನವಿ ಮಾಡ್ತೀವಿ. ಕಡಿಮೆ ಆಯ್ತು ಎಲ್ಲರ ಕೇಂದ್ರ